ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ HST ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಹೊರಬಿದ್ದಿದೆ. ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಸೊ ಏನಂತಂದ್ರೆ ಅಕ್ಟೋಬರ್ 12 ಪರೀಕ್ಷೆ ಇದೆ, 13 ಪರೀಕ್ಷೆ ಇದೆ, 21ನೇ ತಾರೀಕು ಪರೀಕ್ಷೆ ಇದೆ, ಮತ್ತೆ 22ನೇ ತಾರೀಕು ಪರೀಕ್ಷೆ ಇದೆ. ಹಾಗಾದ್ರೆ ಯಾವ ಯಾವ ಅಭ್ಯರ್ಥಿಗಳಿಗೆ ಅಂತಂದ್ರೆ HK ಅಭ್ಯರ್ಥಿಗಳಿಗೆ ಯಾವಾಗ ಪರೀಕ್ಷೆ ಇರುತ್ತೆ, ನಾನ್ HK ಅಭ್ಯರ್ಥಿಗಳಿಗೆ ಯಾವಾಗ ಪರೀಕ್ಷೆ ಇರುತ್ತೆ, ಇನ್ನು HK ಅಭ್ಯರ್ಥಿಗಳು ನಾನ್ HK ಯಲ್ಲಿ ಬರೀಬಹುದಾ ಅಥವಾ ನಾನ್ HK ಅಭ್ಯರ್ಥಿಗಳು ಸಹ HK ಯಲ್ಲಿ ಪಾಲ್ಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ನಿಮಗೆ ಈಗಾಗಲೇ PSTR ಮತ್ತೆ GPSTR ಶಿಕ್ಷಕರ ವೇಳಾಪಟ್ಟಿಯನ್ನ ಈಗಾಗಲೇ ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಯಾವಾಗಿರುತ್ತೆ ಅಂತೇಳಿ. ಅದರ ಒಂದು ಲಿಂಕ್ ಅನ್ನು ಸಹ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬೇಕಾದ್ರೆ ನೀವು ಅದ್ ನೋಡ್ಕೋಬಹುದು. ಈಗ ನಾವು ಹೆಚ್ಚಿನ ತಡ ಮಾಡಿದ್ರೆ ಈ HSTR ವೇಳಾಪಟ್ಟಿ ಯಾವಾಗಿದೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ನೋಡಿ, ಮೊದಲಿಗೆ ನಾನ್ HK ಗೆ ಯಾವಾಗಿದೆ ಅನ್ನೋದಾದ್ರೆ ಒಂದು ನಿಮಿಷ. ನಾನ್ HK ಗೆ ನಿಮ್ಗೆ 12ನೇ ತಾರೀಕು ಮತ್ತೆ 13ನೇ ತಾರೀಕು ಇದೆ. 12ನೇ ತಾರೀಕು ಬೆಳಗ್ಗೆ ಜನರಲ್ ಪೇಪರ್ ಇರುತ್ತೆ, ಮತ್ತೆ ಅವತ್ತು PE ಟೀಚರ್ಸ್ ಇರುತ್ತೆ. ಜೊತೆಗೆ 13ನೇ ತಾರೀಕು ಬೆಳಗ್ಗೆ CBZ ಅವ್ರಿಗೆ ಮತ್ತೆ ಕಲಾ ವಿಭಾಗದವ್ರಿಗೆ, ವಿಜ್ಞಾನ ಮತ್ತೆ ಕಲಾ ವಿಭಾಗದವ್ರಿಗೆ ಎಕ್ಸಾಮ್ ಇರುತ್ತೆ. ಇನ್ನ ಮಧ್ಯಾಹ್ನ ಕನ್ನಡ ಮತ್ತೆ ಇಂಗ್ಲಿಷ್ ಟೀಚರ್ಸ್ಗೆ ಎಕ್ಸಾಮ್ಸ್ ಇರುತ್ತೆ. ಇದಿಷ್ಟು ನಾನ್ HK ಅವ್ರಿಗೆ ಸಂಬಂಧಪಟ್ಟಂತೆ. ಸೊ ಇದು ನಾನ್ HK ಲಿ ಬೆಂಗಳೂರು ಮೂಲದ ಬೆಂಗಳೂರು ವಿಭಾಗ ಅಂತ ಇದೆ. ಬೆಂಗಳೂರು ವಿಭಾಗನೂ ಅಷ್ಟೇ, ಮೈಸೂರು ವಿಭಾಗ ಅಷ್ಟೇ, ಬೆಳಗಾವಿ ವಿಭಾಗಕ್ಕೂ ಇದೇ ಬರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 8% ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಿನಾಂಕಗಳಿದಾವೆ. ಅದ್ರ ಬಗ್ಗೆ ನಾನು ಈ ವಿಡಿಯೋ ಕೊನೆಯ ಭಾಗದಲ್ಲಿ ಮಾತಾಡ್ತೀನಿ. ಸೊ ಮೊದಲಿಗೆ ನಾನ್ HK ದವರಿಗೆ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಸಿಕ್ಕಿದೆ. ಇನ್ನು HK ದವರಿಗೆ ಯಾವಾಗಿರುತ್ತೆ ಏನಂತಂದ್ರೆ, ಸೊ HK ಲಿ ನಾವು 2 ತರ ಡಿವೈಡ್ ಮಾಡ್ತೀವಿ. ಒಂದು 80%, ಮತ್ತೊಂದು ಪ್ಲಸ್ 20%. ಏನ್ 80% ಮತ್ತೆ 20% ಅಂದ್ರೆ 80% ಹುದ್ದೆಗಳಿಗೆ ಅಲ್ಲಿನವರಿಗೆ ಮಾತ್ರ. ಸೊ 371J ಏನು ಯಾರಿಗಿರುತ್ತೋ ಅವರು ಮಾತ್ರ ಅಲ್ಲಿ ಅಪ್ಲೈ ಮಾಡಿ ಆ ಹುದ್ದೆಗಳನ್ನ ಪಡ್ಕೋಬಹುದು. ಅಂದ್ರೆ ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ ಈ ಹುದ್ದೆಗಳು. ಇನ್ನ ಉಳಿದಂತೆ 20% ಅವರಿಗೆ, ಅಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕದವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕದವರು ಸಹ ಅಪ್ಲೈ ಮಾಡಬಹುದು. ಈಗ ಮೊದಲಿಗೆ ನಾನು ಈ 80% ಬರೀ ಕಲ್ಯಾಣ ಕರ್ನಾಟಕಕ್ಕೆ ಯಾವಾಗ ಪರೀಕ್ಷೆ ಇರುತ್ತೆ, ಅವ್ರಿಗೆ ಮಾತ್ರ ಯಾವಾಗಿರುತ್ತೆ ಅಂತಂದ್ರೆ 21ನೇ ತಾರೀಕು ಬೆಳಗ್ಗೆ ಜನರಲ್ ಪೇಪರ್ ಇರುತ್ತೆ, ಮಧ್ಯಾಹ್ನ PE ಟೀಚರ್ಸ್ ಇರುತ್ತೆ. ಇನ್ನ 22ನೇ ತಾರೀಕು ಸಿಮಿಲರ್ಲಿ ಬೆಳಗ್ಗೆ ವಿಜ್ಞಾನ ಮತ್ತೆ ಕಲಾ ಶಿಕ್ಷಕರಿರುತ್ತೆ, ಮಧ್ಯಾಹ್ನ ಕನ್ನಡ ಮತ್ತೆ ಇಂಗ್ಲಿಷ್ ಶಿಕ್ಷಕರಿಗೆ ಇರುತ್ತೆ. ಇನ್ನು ನಾನ್ HK ದವರು ಹೋಗಿ HK ಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಅಲ್ಲೂ ಸಹ 20% ನಿಮಗೆ ಅವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ವೇಳಾಪಟ್ಟಿ ಹೇಗಿರುತ್ತೆ ಅಂತಂದ್ರೆ 12ನೇ ತಾರೀಕು ಮತ್ತೆ 13ನೇ ತಾರೀಕು. ಸೊ ಇಲ್ಲಿ ಸಹ 12ನೇ ತಾರೀಕು ಬೆಳಗ್ಗೆ ಸಾಮಾನ್ಯ ಪತ್ರಿಕೆ ಇದೆ, ಮತ್ತೆ ಅವತ್ತು ದೈಹಿಕ ಶಿಕ್ಷಕ ಇರುತ್ತೆ. ಇನ್ನು 13ನೇ ತಾರೀಕು CBZ ಆರ್ಟ್ಸ್ ಮತ್ತೆ ಮಧ್ಯಾಹ್ನ ಕನ್ನಡ ಮತ್ತೆ ಇಂಗ್ಲಿಷ್ ಆಗಿದೆ. ಸೊ ಒಂದನ್ನು ಸರಿಯಾಗಿ ಗಮನಿಸಿ, ನೀವು ನಾನ್ HK ಪರ್ಸನ್ ಆಗಿದ್ರೆ, HK ಅಲ್ಲ, ನೀವು ನಾನ್ HK ಪರ್ಸನ್ ಆಗಿದ್ರೆ, ಸೊ 7 ಜಿಲ್ಲೆಗಳನ್ನ ಬಿಟ್ಟು ಉಳಿದ ಪರ್ಸನ್ ನೀವಾಗಿದ್ರೆ ಇಲ್ಲಿ ಗಮನಿಸಿ ನೋಡಿ, HK ಗೂ ಒಂದೇ ದಿನ ಎಕ್ಸಾಮ್ ಇದೆ. HK ಲ್ಲೂ ನೀವು ಹೋಗಿ ಒಂದೇ ದಿನ ಎಕ್ಸಾಮ್ ಬರೀಬೇಕಾಗುತ್ತೆ. ಮತ್ತೆ ನಾನ್ HK ಲ್ಲೂ ಸಹ ಗಮನಿಸಿ ನೋಡಿ, 12, 13ನೇ ತಾರೀಕು ಒಂದೇ ದಿನ ಎಕ್ಸಾಮ್ ಬರೀಬೇಕಾಗುತ್ತೆ. ಅಂತಂದ್ರೆ ನೀವಿಲ್ಲಿ ಕೇವಲ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಒಂದು ಹುದ್ದೆ ಮೀನ್ಸ್ ಒಂದು ಜಿಲ್ಲೆಗೆ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಸರ್ ನಾನಿಲ್ಲ HK ಗೂ ಅಪ್ಲೈ ಮಾಡ್ತೀನಿ, ನಾನ್ HK ಗೂ ಅಪ್ಲೈ ಮಾಡ್ತೀನಿ, ಆ ರೀತಿಯಾಗಿ ಆಗೋದೇ ಇಲ್ಲ. ಆ ರೀತಿ ಇಲ್ಲ ಸರ್, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನು ನೀವು ಸಲ್ಲಿಸಬಹುದು, 2-3 ಹುದ್ದೆಗಳಿಗೆ ಸಲ್ಲಿಸಬಹುದಾ, ಏನೆಲ್ಲ ಡೌಟ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಟೈಮ್ ಟೇಬಲ್ ಇದು, ನೀವು ಕೇವಲ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು, ಒಂದು ಅಷ್ಟೇ. ಆ ದಿನಾಂಕಗಳನ್ನು ಸರಿಯಾಗಿ ಗಮನಿಸಿ ನೋಡಿ. ಸೊ ಇನ್ನ ಸಂಬಂಧಪಟ್ಟಂತೆ 8% ರಾಜ್ಯ ಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳಿಗೆ. ಏನ್ ಸ್ಥಳೀಯ ವೃಂದದ, ಫಾರ್ ಎಕ್ಸಾಂಪಲ್ ಬೆಂಗಳೂರು ವಿಭಾಗ ಅಂತ ಬಂದ್ರೆ ಬೆಂಗಳೂರಿನವರಿಗೆ ಮಾತ್ರ ಅಲ್ಲಿನ ಸ್ಥಳೀಯರಿಗೆ ಕೆಲವೊಂದಿಷ್ಟು 8% ಹುದ್ದೆಗಳು ಮೀಸಲಿಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 16, 17 ಮತ್ತೆ 19 ತಾರೀಕು ಎಕ್ಸಾಮ್ಸ್ ಇರ್ತವೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ HSTR ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಿನಾಂಕಗಳು ಇರ್ತವೆ ಅನ್ನುವಂಥದ್ದು. ಸೊ ನಾನ್ HK ಅವರಿಗೆ 12, 13ನೇ ತಾರೀಕು ಇರುತ್ತೆ. ಇನ್ನ HK ವಿಭಾಗದವರಿಗೆ ಈಗಾಗಲೇ ಹೇಳಿದಂತೆ 21 ಮತ್ತೆ 22ನೇ ತಾರೀಕು ಇರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ಜಾಯ್ನ್ ಆಗಿ. ಸೊ ನಿಮ್ಗೆ ಏನೇ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ರೂ ಸಹ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಿಮ್ಗೆ ಎಲ್ರಿಗೂ ಧನ್ಯವಾದಗಳು.